ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೆಲ್ದಿ ಸಮಾಚಾರ. ನೀವಿನ್ನು ನನ್ನ ವಿಡಿಯೋಸ್ ನ ಹೊಸದಾಗಿ ನೋಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಮೊದಲಿಂದಾನು ವಿಡಿಯೋಸ್ ನೋಡ್ತಿರೋದು ದಯಮಾಡಿ ಸುಮ್ನೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟೆ ನೋಡಿ, ಹಂಗೆ ನೋಡ್ಬೇಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಇದರಿಂದ ನಂಗೆ ಸಖತ್ ಸಪೋರ್ಟ್ ಸಿಗುತ್ತೆ. ನನ್ ಮೊದ್ಲು ಏನ್ ಮಾಡ್ಕೊಳ್ಳುವೆ ಅಂದ್ರೆ, ಯಾವ್ದಾದ್ರು ವಿಡಿಯೋಸ್ ನೋಡ್ತಿದ್ರೆ ಸಖತ್ತಾಗಿ ಇರ್ಲಿ, ಸಬ್ಸ್ಕ್ರೈಬ್ ಮಾಡ್ತಿರ್ಲಿಲ್ಲ, ಲೈಕ್ ಮಾಡ್ತಿರ್ಲಿಲ್ಲ. ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಆ ಸ್ಟ್ರಗಲ್ ಏನು ಅಂತ. ಹಂಗೆ ನಮಗ್ ಅದು ಕೆಲವೊಂದ್ಸತಿ ಅನುಭವ ಆದಾಗ್ಲೇ ಗೊತ್ತಾಗೋದು. ಹಂಗೆ ಇವಾಗ ಹಂಗ್ ಮಾಡ್ತಿರೋದು, ನಾನು ಸಬ್ಸ್ಕ್ರೈಬ್ ಮಾಡ್ತಿದೀನಿ, ಜೊತೆಗೆ ಲೈಕ್ ಮಾಡ್ತಿದೀನಿ. ಯಾಕೆ ಮಾಡ್ತಿರ್ಲಿಲ್ಲ ನಾನು ಅಂತಂದ್ರೆ, ಮೊದ್ಲು ಇನ್ಸ್ಟಾಗ್ರಾಮ್ ಅಲ್ಲಿ ತಗೊಂತು ಅಂದ್ರೆ ಏನಾದ್ರು ಲೈಕ್ ಮಾಡಿ ಅದನ್ನ ಮಾಡ್ತು ಅಂದ್ರೆ ಬರ್ರಿ ಅದೇ ತರದ ವಿಡಿಯೋಸ್ ಬರ್ತಿತ್ತು. ಹಂಗಾಗಿ ಅದನ್ನ ನಿಲ್ಸ್ಬಿಟ್ಟಿದೆ. ಇವಾಗಿಂದ ಅದನ್ನ ಲೈಕ್ ಮಾಡ್ತೀನಿ, ಹಂಗೆ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ. ಈ ಕಷ್ಟ ನನ್ಗೆ ಇವಾಗ ಗೊತ್ತಾಗ್ತಿದೆ ಇವಾಗ ಏನು ಅಂತ. ಮತ್ತೆ ನಿಜವಾಗ್ಲೂ ಆ ಎಲ್ಲೆಲ್ಲೋ ಸಾಧನೆಗಳು ಮಾಡ್ತಾರೆ. ಹಾಗೆ ಯೂಟ್ಯೂಬ್ ಅಲ್ಲೂ ಕೂಡ ಒಂದು ವ್ಲಾಗ್ಸ್ ಮಾಡೋದು ಒಂದು ಸಾಧನೆ ನನ್ಗೆ ಇವಾಗ ಗೊತ್ತಾಗಿದ್ದು. ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ ಮಾತ್ರ. ನಾವು ಮಾಡೋ ಡೈಲಿ ಇದನ್ನ ಎಲ್ಲಾನು ರೆಕಾರ್ಡ್ ಮಾಡಿ ಯಾವ್ದ್ ಬೇಕು ಯಾವ್ದ್ ಬೇಡ ಅನ್ನೋದನ್ನ ಮಾಡೋಷ್ಟ್ರಲ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಲಿಟ್ರಲಿ ನಾನು ಒಂದೊಂದ್ ಸಾರಿ ಸಿಕ್ಕಾಪಟ್ಟೆ 1 hour ವಿಡಿಯೋ ಮಾಡಿಟ್ಟಿರ್ತೀನಿ ಅನ್ಕೊಳ್ಳಿ, ಅದ್ 5 ನಿಮಿಷ ತರ್ತೀನಿ, ಅಂದ್ರೆ 10 ನಿಮಿಷ ಅಷ್ಟೇನೆ. ಇನ್ನೆಲ್ಲ ಬಾಕಿದೆಲ್ಲ ಬೇಡದಿರೋದೇ ಇರುತ್ತೆ. ಸುಮ್ನೆ ಕೆಂಬಿರ್ತೀನಿ, ಇಲ್ಲ ಅಂತ ಅಂದ್ರೆ ವಿಡಿಯೋ ಕರೆಕ್ಟ್ ಆಗಿದ್ಯಾ ಇಲ್ವಾ ಅಂತ ನೋಡ್ತಾ ಇರ್ತೀನಿ. ಸೊ ಹಂಗಾಗ್ಬಿಡುತ್ತೆ. ಹಂಗಾಗಿ ಏನೋ ಒಂದು ಪ್ರಯತ್ನ ಮಾಡ್ತಿದೀನಿ, ನಿಮ್ಮಿಂದ ಒಂದು ಸಪೋರ್ಟ್ ಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದೀನಿ ಅಷ್ಟೇ. ಮತ್ತೆ ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೃಷ್ಣ ಜನ್ಮಾಷ್ಟಮಿ. ಇವತ್ತು ಹಾಗೆ ನಮ್ಮನೆ ಹತ್ರನೇ ಇಸ್ಕಾನ್ ಟೆಂಪಲ್ ಇದೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಕೃಷ್ಣ ಮತ್ತೆ ಬಲರಾಮನ ವಿಗ್ರಹ ಇದೆ. ಸಖತ್ತಾಗಿದೆ ಮಾತ್ರ ನಿಜವಾಗ್ಲೂನು. ಇವತ್ತು ಕಾರಣಾಂತರಗಳಿಂದ ಕೆಲವೊಂದ್ಸತಿ ವಿಡಿಯೋ ಮಾಡಕ್ ಬಿಡಲ್ಲ ಅವರು. ಇವತ್ತು ಐ ಥಿಂಕ್ ಮಾಡೋದು ಡೌಟ್ ಅನ್ಸುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಏನೇನು ಅಲಂಕಾರ ಮಾಡಿರ್ತಾರೆ ಮತ್ತೆ ವಿಗ್ರಹನ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಹಂಗೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ಇದು ಮೈಕ್. ಈಗ ಲೈಕ್ ನಾನು ಯೂಶಲಿ ನಾನು ಏನಾದ್ರು ಮಾತಾಡ್ತಿದ್ರೆ ವಿಡಿಯೋ ಮಾಡ್ಬೇಕಾದ್ರೆ ತುಂಬಾ ಲ್ಯಾಗ್ ಆಗ್ತಿತ್ತು. ನಾನೇನೋ ಹೇಳ್ತಿದ್ರೆ ಅಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಿರ್ಲಿಲ್ಲ. ನನ್ ವಾಯ್ಸ್ ಮಾತ್ರ ಬಾಯ್ ಮೂಮೆಂಟ್ಸ್ ಮಾತ್ರ ಇದಾಗ್ತಿತ್ತು ಹೊರತು ನನ್ ಮೊಬೈಲ್ ಅದು ಕ್ಯಾಪ್ಚರ್ ಮಾಡ್ತಿರ್ಲಿಲ್ಲ. ಸೊ ನನ್ ಮೊಬೈಲ್ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿ ಇಲ್ದೇ ಇರೋದ್ರಿಂದ ಹಾಗಾಗ್ತಿತ್ತು. ಮತ್ತೆ ನನ್ನ ಫ್ರೆಂಡ್ಸ್ ನನ್ಗೆ ಎಷ್ಟು ಸಹಾಯ ಮಾಡ್ತಾರೆ ಅನ್ನೋದಕ್ಕೆ ಇದು ಉದಾಹರಣೆ ಏನಂತ ಅಂದ್ರೆ, ನಿಜವಾಗ್ಲೂ ಅದಕ್ಕೆ ಲಕ್ಕಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಮೈಕ್ ನ ನನ್ನ ಬರ್ಡೇ ಟೈಮ್ ನಲ್ಲಿ ನಾನು ಇದನ್ನ ಮಾಡ್ತಿರೋದಕ್ಕೆ ನನ್ನ ಫ್ರೆಂಡ್ಸ್ ಒಂದ್ ಮಿನಿಮಮ್ ಅಂದ್ರೂ ಒಂದ್ 7 to 8 ಮೆಂಬರ್ಸ್ ಸೇರ್ಕೊಂಡು ದುಡ್ಡು ಹಾಕಿದನ್ ತಂದ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನನ್ಗೆ ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಇದಾರೆ. ನಿಮ್ಗೆ ಮುಂದಿನ ದಿನಗಳಲ್ಲಿ ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಮತ್ತೆ ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ ಅನ್ಸುತ್ತೆ, ನಾನು ಹೋಮ್ ಮೇಡ್ ಪೇಸ್ಟ್ರೀಸ್ ಕೂಡ ಮಾಡ್ತೀನಿ. ಪೇಸ್ಟ್ರೀಸ್ ಅದು ಮತ್ತೆ ಕೇಕ್ಸ್ ಎಲ್ಲ, ಪೇಸ್ಟ್ರಿ ಕೇಕ್ಸ್ ಎಲ್ಲ ಮಾಡ್ತೀನಿ. ಮತ್ತೆ ಬ್ರೆಡ್ಸ್ ಅದೆಲ್ಲ ಮಾಡ್ತೀನಿ ಮನೇಲೇನೆ, ವಿತೌಟ್ ಎನಿ ಸೋಡಾ. ನಿಮ್ಗೆ ಹೋಮ್ ಮೇಡೇ ಕೊಡ್ತೀನಿ. ಎಷ್ಟೋ ಜನಕ್ಕೆ ಅದು ಒಳ್ಳೆ ಪಾಪ್ಯುಲಾರಿಟಿ ಕೂಡ ಬಂದಿದೆ. ಎಷ್ಟೋ ಜನ ಒಂದು ಒಳ್ಳೆ ರಿವ್ಯೂಸ್ ಕೂಡ ಕೊಡ್ತಿದ್ದಾರೆ. ನಿಮಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೈಸೂರು ಅಂತ ಹೊಡಿಬೇಕು, ಹೋಮ್ ಕೇಕ್ಸ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ಹೋಗಿ ನೀವು ನೋಡ್ಬೋದು ನನ್ ಯಾವ ರೀತಿ ಕೇಕ್ಸ್ ಮಾಡಿದೆ, ಮತ್ತೆ ಕಸ್ಟಮರ್ ರಿವ್ಯೂಸ್ ಯಾವ ರೀತಿ ಇತ್ತು ಅಂತ. ಆ ಕೇಕ್ಸ್ ನ ಮಾಡ್ಬೇಕಾದ್ರೆ ಕೂಡ ನಾನು ಫಸ್ಟ್ ಕುಕ್ಕರ್ ನಲ್ಲಿ ಮಾಡ್ತಿದ್ದೆ. ಕುಕ್ಕರ್ ಅಲ್ಲಿ ಮಾಡ್ಬೇಕಾದ್ರೆ ಒಂದೊಂದ್ಸತಿ ಫ್ಲಾಪ್ ಆಗ್ಬಿಡ್ತಿತ್ತು. ಯಾಕೆಂದ್ರೆ ವಿತೌಟ್ ಎನಿ ಸೋಡಾ ನಾವು ಮಾಡ್ತೀವಿ ಅಂತ ಅಂದ್ರೆ ಕೇಕ್ ನ ಒಂದ್ ಒಳ್ಳೆ ರೀತಿ ತರೋದು ತುಂಬಾನೇ ಟಫೆಸ್ಟ್ ಜಾಬ್ ಅದು. ಅವಾಗ ಕುಕ್ಕರ್ ಅಲ್ಲಿ ಮಾಡ್ತಿದ್ದೆ. ಕುಕ್ಕರ್ ಅಲ್ಲಿ ಮಾಡಿದಾಗ್ಲೂ ಅಷ್ಟೇ ನನಗೆ ಒಂದು OTG ವರ್ತ್ ಇಲ್ಲ ಅಂದ್ರೂ ಒಂದ್ 17,000-18,000 OTG ಅದು ಬೇಕಾಗುತ್ತೆ. ನನಗೆ ಓವನ್ ಬೇಕಾಗುತ್ತೆ. ಅದನ್ನ OTG ಅಂತ ಕರೀತಾರೆ. ಓವನ್ ಎಕ್ಸ್ಟ್ರಾ ವರ್ಷನ್ OTG ಅಂತ ಇದೆ. ಸೊ ಅದನ್ನು ಕೂಡ ಅಷ್ಟೇ ನನ್ನ ಫ್ರೆಂಡ್ಸ್ ತಂದ್ಕೊಟ್ಟಿದ್ದು. ಬರ್ಡೇ ಅಲ್ಲಿ ಕೂಡ ಒಳ್ಳೆ ಫ್ರೆಂಡ್ಸ್ ಕೂಡ ಇದ್ದಾರೆ. ಹಾಗಾಗಿ ಅವ್ರ ಪರಿಚಯ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿಸ್ಕೊಡ್ತೀನಿ ಪ್ರಯತ್ನ ಪಟ್ಟು. ಹಾಗೆ ಈ ಮೈಕ್ ಕೂಡ ಅವರೇ ತಂದ್ಕೊಟ್ಟಿದ್ದು. ಚೆನ್ನಾಗಿದೆ ಆಕ್ಚುಲಿ. ಮೈಕ್ ಬಂದ್ಮೇಲಿಂದ ಸ್ವಲ್ಪ ವಾಯ್ಸ್ ಕ್ಲಿಯರಿಟಿ ಕಾಣಿಸ್ತಿದೆ, ಇಲ್ಲ ಅಂದಿದ್ರೆ ಆಗ್ತಿರ್ಲಿಲ್ಲ. ಹಾಗೆ ಇವಾಗ ಇಸ್ಕಾನ್ ಟೆಂಪಲ್ ಹೋಗ್ಬೇಕು, ಹೋಗೋಣ ಬನ್ನಿ. ಹಾಗೆ ನಾನು ಅಲ್ಲಿ ಇಸ್ಕಾನ್ ಅಲ್ಲಿ ಒಂದು ಸರ್ವಿಸ್ ಇದೆ. ಯಾವ ತರ ಅಂದ್ರೆ, ಪ್ರತಿ ಭಾನುವಾರ ಮತ್ತೆ ಶನಿವಾರ ಅಲ್ಲಿ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತಾರೆ, ಯಾರು ಬೇಕಾದ್ರೂ ಏನದು ಕಲಿಯಕ್ಕೆ ಹೇಳ್ಕೊಡ್ತಾರೆ. ಅಂದ್ರೆ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು, ಮತ್ತೆ
ಸೈನ್ಸ್ ಸ್ಪಿರಿಚುಯಾಲಿಟಿಗೂ ಗಾಡ್ಗೂ ದೇವ್ರಿಗೂ ಸೈನ್ಸ್ಗೂ ಏನ್ ಸಂಬಂಧ, ಮತ್ತೆ ನಮ್ ಜೀವನದಲ್ಲಿ ನಾವ್ ಯಾವ ರೀತಿ ನಮ್ ಜೀವನ ನಡೆಸ್ಬೋದು, ಆ ರೀತಿ ಎಲ್ಲ ಕೆಲವೊಂದು ಕ್ಲಾಸಸ್ಗಳು ಮತ್ತೆ ಭಗವದ್ಗೀತೆಗಳು ಹೇಳ್ಕೊಡೋದು. ನಿಜವಾಗ್ಲೂ ಇಸ್ಕಾನ್ ಎಷ್ಟೋ ಜನ ಟ್ರೋಲ್ ಮಾಡಕ್ ಬಿಟ್ಟಿದ್ರು ಆ ಟೈಮ್ ನಲ್ಲಿ. ಮಧ್ಯಪ್ರದೇಶಲ್ಲ ಐ ಥಿಂಕ್ ಎಲ್ಲೋ ಅನ್ಸುತ್ತೆ, ಅವ್ರಿಗೆ ಪ್ರಸಾದ ಕೊಡ್ತಿರೋರ್ಗೆ ತುಂಬಾ ಹರಾಸ್ಮೆಂಟ್ ಮಾಡಕ್ ಬಿಟ್ಟಿದ್ರು. ಅದ್ ನಿಜವಾಗ್ಲೂ ಅವ್ರು ಎಷ್ಟು ಸರ್ವಿಸ್ ಕೊಡ್ತಾರೆ ಅಂದ್ರೆ ನೀವು ಇಸ್ಕಾನ್ ಹೋದಾಗ್ಲೇ ಗೊತ್ತಾಗುತ್ತೆ. ನಾನು ಯೂಶಲಿ ಅಲ್ಲಿ ಫೋಕ್ ಸ್ಟೂಡೆಂಟ್, ನಾನು ಅಲ್ಲಿ ಇವಾಗ ಅಲ್ಲಿ ಲೆವೆಲ್ 1 ಸ್ಟೂಡೆಂಟ್ ಅಲ್ಲಿ ಇದ್ದೀನಿ. ಲೆವೆಲ್ 2 ಹೋಗ್ಬೇಕು, ಬಟ್ ಆಗ್ತಿಲ್ಲ ಕಾರಣತ್ರಗಳಿಂದ. ಅಲ್ಲಿ ಇಲ್ಲಿ ಊರ್ ಕೊಟ್ಟಾಗ್ಬಿಡ್ತೀನಿ, ಇಲ್ಲ ಇಂದ್ರೆ ಇಲ್ಲಿ ಮೈಸೂರೇ ಇರಲ್ಲ, ಹಂಗಾಗಿ ಹೋಗಕ್ ಆಗಿರ್ಲಿಲ್ಲ ಅಷ್ಟೇ ನನ್ಗೆ. ಅಲ್ಲಿ ಏನಂತ ಅಂದ್ರೆ ಪ್ರತಿ ಭಾನುವಾರ ಇವಾಗ ಕ್ಲಾಸಸ್ ನಡೆಯುತ್ತೆ, ಇವತ್ತು ಕ್ಲಾಸ್ ನಡೆಯುತ್ತೆ. ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತ ಅಂದ್ರೆ, ಇವಾಗ ನಮ್ ಲೈಫು ಒಂದ್ ರೀತಿಲಿ ಇರುತ್ತೆ, ಅದನ್ನ ಒಂದು ಸಕ್ಸಸ್ಫುಲ್ ಆದಂತ ಪಾತ್ಗೆ ನಾವು ಹೋಗ್ಬೇಕಾದ್ರೆ ಆ ಬ್ರಿಡ್ಜ್ ಏನಿರುತ್ತೆ, ಆ ಬ್ರಿಡ್ಜ್ ನಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಆ ಬ್ರಿಡ್ಜ್ ನ ಹೆಂಗ್ ಕ್ರಿಯೇಟ್ ಮಾಡೋದು ಅನ್ನೋದು ಹೇಳ್ಕೊಡ್ತಾರೆ. ಹಂಗೆ ಅದನ್ನ ಯಾರು ಕ್ಲಾಸಲ್ಲಿ ಕೂತಿರ್ತಾರೋ ಅವ್ರಿಗೆ ಅದ ಅನುಭವ ಆಗಿರುತ್ತೆ. ತುಂಬಾ ನಂಗೆ ನಿಜವಾಗ್ಲೂ ಅಲ್ಲಿ ಹೋಗಿದ್ ಬಂದ್ಮೇಲೆ ಎಷ್ಟೋ ನನಗ್ ನಾನೇ ಕೆಲವೊಂದು ಕಲ್ತಿದ್ದುಂಟು. ಮತ್ತೆ ಅವ್ರು ಜಪ ಮಾಡೋದು ಹೇಳ್ಕೊಟ್ಟಿದ್ರು ನನಗೆ. ಅದು ಮಣಿಗಳನ್ನ ತಗೊಂಡಿಲ್ಲ, ಸಖತ್ ನಿಜವಾಗ್ಲೂ ಹರೇ ರಾಮ ಹರೇ ಕೃಷ್ಣ ಅಂತ ಜಪ ಮಾಡಿದ್ರೆ ಬರೀ 108 ಟೈಮ್ಸ್ ಅಂದ್ರೆ 108 ಬಾರಿ ನಾನು ಅದನ್ನ ಜಪ ಮಾಡಿ ಒಂದೇ ಒಂದ್ಸಾರಿ ಒಂದು 15 ಮಿನಿಟ್ಸ್ ಹಿಡಿಯುತ್ತೆ ಅಷ್ಟೇ. ನಿಜವಾಗ್ಲೂ ಮೈಂಡ್ ಎಷ್ಟು ಕಾಮ್ ಆಯ್ತು ಅಂದ್ರೆ ನನಗೆ ನಿಜಲು ಅದು ಶಾಕ್ ಅನ್ಸುತ್ತು ನನಗೆ. ಮತ್ತೆ ನೀವು ಅಷ್ಟೇ ಬೇಕಾದ್ರೆ ಗಮನಿಸಿ, ವಿಠಲ 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 ಅಂತ ನೀವು ಒಂದ್ 3 ಸಾರಿ ನಿಮ್ ಮೈಂಡ್ ಏನಾದ್ರು ಒಂದು ಸ್ವಲ್ಪ ಡಿಪ್ರೆಸ್ಡ್ ಆಗಿ ಮೈಂಡ್ ತರ ವಿಚಲಿತ ತರ ಅನ್ಸ್ತಾ ಇದ್ರು ಅಂದ್ರೆ ವಿಠಲ 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 ಅಂತ 3 ಸಾರಿ ಹೇಳಿ. ನಿಮ್ಗ ಆ ಮೈಂಡ್ ಅಲ್ಲಿ ಒಂದು ಪ್ರೋಸೆಸ್ ಆಗುತ್ತೆ, ಅಂದ್ರೆ ಒಂದು ಕಾಮ್ನೆಸ್ ಬರುತ್ತೆ. ಅದೆಲ್ಲ ತುಂಬಾ ಕಲಿತೆ ನಾನು ಅಲ್ಲಿ. ಆಮೇಲೆ ಎಷ್ಟೋ ಸರಿ ನಾನು ಸೇರ್ಕೊಂಡಿದ್ ಯಾವ ಉದ್ದೇಶಕ್ಕೆ ಇದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಫೋಕ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಕ್ಲಾಸಸ್ ಆದ್ಮೇಲೆ ಪ್ರಸಾದ ಕೊಡ್ತಾರೆ, ಸಕ್ಕದಾಗಿರುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ಲಿಟ್ರಲಿ ಹೇಳ್ಬೇಕಂದ್ರೆ ಅದಕ್ಕೆ ನಾನು ಸೇರ್ಕೊಂಡಿದ್ದು ಫಸ್ಟ್. ಎಷ್ಟು ಸಕ್ಕದಾಗಿರೋ ಪ್ರಸಾದ ಮಾಡ್ತಾರೆ ಅಂದ್ರೆ ಅಲ್ಲಿ ಐಟಮ್ಸ್ ಗಳೇ ಅಷ್ಟೊಂದು ಇರುತ್ತೆ, ತಟ್ಟೆ ತುಂಬಾ ಕೊಟ್ಬಿಡ್ತಾರೆ ಐಟಮ್ಸ್ಗಳು. ಮತ್ತೆ ಸ್ವೀಟ್ ಕೊಡ್ತಾರೆ, ಏನೋ ಗೊತ್ತಿಲ್ಲ. ಅಲ್ಲೇ ಗೋಶಾಲ ಇದೆ, ತುಪ್ಪ ಅಂತೂ ಸುರಿದ್ ಬಿಟ್ಟಿರ್ತಾರೆ ಅದಕ್ಕೆ, ಸಕ್ಕದಾಗಿರುತ್ತೆ. ಬೇಕಂದ್ರೆ ನೀವು ಯಾರಾದ್ರೂ ಫೋಕ್ ಸ್ಟೂಡೆಂಟ್ಸ್ ಆಗಿ ನೀವು ಅಲ್ಲಿ ಕ್ಲಾಸಸ್ ಕಲಿಬೇಕು ಅಂದ್ರೆ 500 ರುಪೀಸ್ ಅಷ್ಟೇ ಪೇ ಮಾಡಿಸ್ಕೊಂತಾರೆ. ನೀವು ಹೋಗ್ಬೇಕಾದ್ರೆ ಸೇರ್ಕೊಳ್ಳಿ. ಇಸ್ಕಾನ್ ಜಯನಗರ ಹತ್ರ ಇದೆ, ಅಪೋಲೋ ಹಾಸ್ಪಿಟಲ್ ಕುವೆಂಪು ನಗರ ಇಂದ ಸ್ಟ್ರೈಟ್ ಬಂದ್ರೆ ಇಸ್ಕಾನ್ ಟೆಂಪಲ್ ಇದೆ, ತುಂಬಾನೇ ಚೆನ್ನಾಗಿದೆ. ಒಂದಿನ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಬನ್ನಿ ಇವತ್ತು ಇಸ್ಕಾನ್ ಟೆಂಪಲ್ಗೆ ಹೋಗೋಣ, ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನ ನೋಡ್ಕೊಂಡ್ ಬರೋಣ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಹಂಗೇನೆ ಅಷ್ಟೇ ಮಧ್ಯರಾತ್ರಿ 12 ಗಂಟೆವರೆಗೂ ಅವಕಾಶ ಇತ್ತು ದರ್ಶನಕ್ಕೆ. ಸಖತ್ತಾಗಿ ಅಲಂಕಾರ ಮಾಡಿದ್ರು. ನೀವು ಇಲ್ಲಿ ಫೋಟೋ ನೋಡ್ಬೋದು, ಕೃಷ್ಣ ಬಲರಾಮರ ಫೋಟೋ. ನನ್ಗಲ್ಲಿ ಅವಕಾಶ ಇರಲಿಲ್ಲ, ನಾನೇ ಫುಕ್ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೂ ವಾಲಂಟಿಯರ್ ಆಗಿ ಕರೆದಿದ್ರು. ಸೊ ನನ್ನ ಕಾರಣಾಂತರಗಳಿಂದ ನಾನು ಹೋಗಕ್ ಆಗಿರ್ಲಿಲ್ಲ. ನೀನೇ ವಿಡಿಯೋ ಮಾಡ್ತಾ ನಿಂತಿದ್ಯಾ ಅಂತ ಬೈದ್ರು ಸುಮಾರು ಜನ ಗೊತ್ತಿರೋರು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡೆ ಇಲ್ಲಿ. ಮತ್ತೆ ಅಲ್ಲಿ ಪ್ರಸಾದದ ಕೌಂಟರ್ಸ್ಗಳೆಲ್ಲ ಇತ್ತು ಒಳಗಡೆ, ಅವರೇ ಪ್ರಸಾದ ಮಾಡಿರೋದೆಲ್ಲ ಪರ್ಚೇಸ್ ಮಾಡ್ಬೋದಿತ್ತು, ಆ ರೀತಿ ಎಲ್ಲ ಇತ್ತು. ಚೆನ್ನಾಗಿತ್ತು. ಮತ್ತೆ ಕ್ಯೂ ಮೇಂಟೆನೆನ್ಸ್ ಅಷ್ಟೇ, ಇವರು ಯಾವುದೇ ತರ ಪೊಲೀಸ್ ಸಿಬ್ಬಂದಿಗಳೆಲ್ಲ ಹೊರಗಡೆ ಇದ್ರು ಹೊರತು ಒಳಗಡೆ ಯಾರನ್ನು ಕರ್ಕೊಂಡಿರ್ಲಿಲ್ಲ. ಅಷ್ಟೇ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರು. ಎಷ್ಟೋ ಕಡೆ ಪೊಲೀಸರೇ ಒತ್ತು ಕೊಟ್ಟಿದ್ರು, ಒಂದೊಂದ್ಸತಿ ಫ್ಲಾಪ್ ಆಗ್ಬಿಡುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ನೀವು ನೋಡ್ಬೋದು ಹಿಂಗಾಯ್ತು ಅಂತ. ಇಲ್ಲಿ ವಾಲಂಟಿಯರ್ಸೇನೆ ಎಷ್ಟು ನೀಟಾಗಿ ಸಿಸ್ಟಮ್ ಆಗಿ ಮಾಡಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ಇದು ಒಳಗಡೆ ಗರ್ಭಗುಡಿ ಅಲಂಕಾರ. ಮತ್ತೆ ಅಲ್ಲಿ ಜಪ ಮಾಡೋದಿಕ್ ಕೂತ್ಕೊಂಡೆ. ನನ್ಗೆ ಅಲ್ಲಿ ಯೂಶಲಿ ಹೋದಾಗ್ಲೂ ಜಪ ಮಾಡ್ಬಿಟ್ಟೆ ನನಗೆ ಬರೋದು. ಮೈಂಡ್ ಒಂಥರ ರಿಫ್ರೆಶಿಂಗ್ ಆಗಿರುತ್ತೆ ಜಪ ಮಾಡೋದ್ರಿಂದ. ಹರೇ ರಾಮ ಹರೇ ಕೃಷ್ಣ ಅಂತ ಮಂತ್ರ ಅವರೇ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ. ಅದಕ್ಕೂ ಅಷ್ಟೇ ಸಪ್ರೇಟ್ ಕೌಂಟರ್ ಓಪನ್ ಮಾಡ್ಬಿಟ್ಟಿದ್ರು. ಅವ್ರಿಗೂ ಯಾವ್ದೇ ಕಾರಣಕ್ಕೂ ಸ್ವಲ್ಪ ಸ್ಟ್ರೆಸ್ಡ್ ಆಗಿರಬಾರ್ದು, ಕ್ಯೂ ಅದೇನು ಸಮಸ್ಯೆ ಬರಬಾರ್ದು ಅಂತ ಸಪ್ರೇಟ್ ಕೌಂಟರ್ ಓಪನ್ ಮಾಡ್ಬಿಟ್ಟಿದ್ರು. ನಿಜವಾಗ್ಲೂ ಅವ್ರ ಪೇಷನ್ಸ್ಗೆ ಅವ್ರ ಸಿಸ್ಟಮ್ಯಾಟಿಕ್ ಆಗಿ ಒಂದು ಮಾಡಿದಾರಲ್ಲ, ಜನರು 5 ನಿಮಿಷಕ್ಕೆ ದರ್ಶನ ಬಿಡ್ಬೇಕು ಅಂತ. ಅದಕ್ಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಅವರು. ಇದು ನಮ್ಮನೆ ಹತ್ರನೇ ಕಟ್ತಿರೋದು ಹೊಸ ದೇವಸ್ಥಾನ, ಸಿಕ್ಕಾಪಡೆ ಸಕ್ಕತ್ತಾಗಿದೆ, ದೊಡ್ಡದಾಗಿ ಕಟ್ತಾ ಇದ್ದಾರೆ. ಇಲ್ಲಿ ನೀವು ಹೋಗ್ಬಿಟ್ಬೇಕಾದ್ರೆ ಅವ್ರಿಗೆ ಸ್ಪಾನ್ಸರ್ ಮಾಡ್ಬೋದು. 1 ಸ್ಕ್ವೇರ್ ಫೀಟ್ಗೆ ಇಷ್ಟು ದುಡ್ಡು ಅಂತ ಕಟ್ಬೋದು ನೀವು. 2700 ಏನೋ ದುಡ್ಡಿದೆ, ಅದು ಕಟ್ಟಿದ್ರೆ ನೀವು ಅಲ್ಲಿಗೆ ಡೊನೇಟ್ ಮಾಡ್ಬೋದು. ಇದಿರೋದು ಜಯನಗರದ ಹತ್ರ ಇದೆ, ಸಿಕ್ಕಾಪಡೆ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು. ಅಲ್ಲಿ ವೆಹಿಕಲ್ ಕೂಡ ಓಡಾಡಕ್ಕೆ ಅನುಮತಿ ಕೊಟ್ಟಿರ್ಲಿಲ್ಲ ಯಾರಿಗೂ. ಮತ್ತೆ
ಅಲ್ಲಿ ಏನಂದ್ರೆ ಪ್ರಸಾದನು ಕೂಡ ಇವತ್ತು ಕೊಡ್ತಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಡೋಕ್ಲಾ ಎಲ್ಲ ತಿಂದೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್.